ಫಲಕೊಡದ ದೆಹಲಿ ದಂಡಯಾತ್ರೆ, ಡಿಕೆ ಸುರೇಶ್ ವಾಗ್ದಾಳಿ, ಭಗ್ನವಾಯ್ತಾ ಡಿಕೆಶಿ ಸಿಎಂ ಕುರ್ಚಿ ಕನಸು. 45 ವರ್ಷ ವಯಸ್ಸು, ಮೋದಿ ಶಾ ರಾಜನಾಥ್ ಬೆಂಬಲ. ರಾಷ್ಟ್ರ ಬಿಜೆಪಿಯಲ್ಲಿನ್ನು ನಿಭಿನ್ ಪರ್ವ ಶುರು. ಗ್ರೀನ್ಲ್ಯಾಂಡ್ಗಾಗಿ ಶತ್ರುಗಳಾತ್ವಾ ಅಮೆರಿಕ ಹಾಗೂ EU, ನ್ಯಾಟೋ ಪೀಸ್, ರಷ್ಯಾ ಚೀನಾ ಫುಲ್ ಖುಷ್. ಇವೆಲ್ಲವೂ ಈ ಹೊತ್ತಿನ ಸ್ಪೆಷಲ್ ರಿಪೋರ್ಟ್ನಲ್ಲಿ. ನಾನು ಕಾರ್ತಿಕ್ ಕುಂದರ್. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಿಎಂ ಸ್ಥಾನದ ಆಸೆಯಿಂದ ದೆಹಲಿಯಲ್ಲಿ 3 ದಿನಗಳಿಂದ ಬೀಡು ಬಿಟ್ಟಿದ್ದಂಥ ಡಿಕೆಶಿ ಬರಿಗೈಯಲ್ಲಿ ವಾಪಸ್ಸಾಗಿದ್ದಾರೆ. ಅತ್ತ ಡಿಕೆ ಸುರೇಶ್ ಸಹೋದರನಿಗೆ ಸಿಎಂ ಸ್ಥಾನ ಸಿಗದೇ ಇರೋದರ ಬಗ್ಗೆ ಪರೋಕ್ಷವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಡಿಕೆ ಬರಿಗೈಯಲ್ಲಿ ವಾಪಸ್ಸಾಗಿರೋದು, ಡಿಕೆ ಸುರೇಶರ ಮಾರ್ಮಿಕ ಮಾತು ಇವೆಲ್ಲವನ್ನ ಕೂಡ ನೋಡ್ತಾ ಇದ್ರೆ ಅಷ್ಟು ಸುಲಭವಾಗಿ ತಮಗೆ ಅಧಿಕಾರ ಹಸ್ತಾಂತರವಾಗಲ್ಲ ಅನ್ನೋ ಸುಳಿವು ಡಿಕೆ ಬ್ರದರ್ಸ್ಗೆ ಸಿಗ್ತಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಸಿಎಂ ಕುರ್ಚಿ ಕದನ ಹಲವು ತಿಂಗಳಿಂದ ರಾಜ್ಯದಲ್ಲಿ ಚರ್ಚೆ ಆಗ್ತಿರುವಂತಹ ಮಾತಿದೆ. ಕರ್ನಾಟಕದಲ್ಲಿ ಈಗಿರುವಂತಹ ಮುಖ್ಯಮಂತ್ರಿಯೇ ಸಿಎಂ ಸ್ಥಾನದಲ್ಲಿ ಮುಂದುವರಿತಾರಾ ಅಥವಾ ಸಿಎಂ ಬದಲಾಗ್ತಾರಾ? ಕೊಟ್ಟ ಮಾತಿನಂತೆ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರವಾಗುತ್ತಾ ಅಥವಾ ಆಗೋದಿಲ್ವಾ? ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ತಮ್ಮ ಸಿಎಂ ಸ್ಥಾನವನ್ನು ಬಿಟ್ಟು ಕೊಡ್ತಾರಾ? ಇಂತಹ ಅನೇಕ ಪ್ರಶ್ನೆಗಳು ಜನರಲ್ಲಿ ಕಾಡ್ತಾ ಇವೆ. ಕೈ ನಾಯಕರಿಗೆ ಹೈಕಮಾಂಡ್ ಸೂಚನೆ ಬಳಿಕ ತಣ್ಣಗಾಗಿದ್ದಂತಹ ಈ ಸಿಎಂ ಕುರ್ಚಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಅದಕ್ಕೆ ಕಾರಣ ಡಿಸಿಎಂ ಡಿಕೆ ಶಿವಕುಮಾರ್ರ ದೆಹಲಿ ಭೇಟಿ. ಕೊಟ್ಟ ಮಾತಿನಂತೆ ಅಧಿಕಾರ ಹಸ್ತಾಂತರಕ್ಕಾಗಿ ಪಟ್ಟು ಹಿಡಿದು ಡಿಕೆ ಶಿವಕುಮಾರ್ ಕಳೆದ 3 ದಿನಗಳಿಂದ ದೆಹಲಿಯಲ್ಲೇ ಠಿಕಾಣಿಯನ್ನ ಹೂಡಿದರು. ವರಿಷ್ಠರ ಮೇಲೆ ಒತ್ತಡವನ್ನ ಹೇರಿ ಸಿಎಂ ಸ್ಥಾನಕ್ಕಾಗಿ ಬೇಡಿಕೆ ಇಡೋದು ಡಿಸಿಎಂ ಡಿಕೆಶಿ ಪ್ಲಾನ್ ಆಗಿತ್ತು. ಆದರೆ ಉಪಮುಖ್ಯಮಂತ್ರಿಗಳ ಲೆಕ್ಕಾಚಾರ ವರ್ಕೌಟ್ ಆದಂತೆ ಕಾಣಿಸ್ತಾ ಇಲ್ಲ. ಅಂದುಕೊಂಡಂತೆ ಹೈಕಮಾಂಡ್ ಭೇಟಿಗೆ ಸಮಯ ಕೂಡ ಸಿಕ್ಕಿಲ್ಲ. ಹಾಗಾಗಿ ಫೆಬ್ರವರಿಯಲ್ಲಿ ಮತ್ತೊಮ್ಮೆ ಹೈಕಮಾಂಡ್ ಬುಲಾವ್ ಬರಬಹುದು ಅನ್ನೋ ನಿರೀಕ್ಷೆಯೊಂದಿಗೆ ಡಿಕೆಶಿ ಬರಿಗೈನಲ್ಲಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ತನಗೆ 2.5 ವರ್ಷಗಳ ನಂತರ ಅಧಿಕಾರ ಹಸ್ತಾಂತರವಾಗುತ್ತೆ ಅನ್ನುವಂಥ ನಂಬಿಕೆಯಲ್ಲಿ ಡಿಕೆಶಿ ಇದ್ರು. ಹೀಗಾಗಿ ಹೈಕಮಾಂಡ್ ಭೇಟಿ ಬಳಿಕ ರಾಜ್ಯಕ್ಕೊಂದು ಸ್ಪಷ್ಟ ಸಂದೇಶ ರವಾನೆ ಆಗುತ್ತೆ. ತನಗೆ ಸಿಎಂ ಸ್ಥಾನ ಒಲ್ದು ಬರುತ್ತೆ ಅನ್ನುವಂಥ ನಿರೀಕ್ಷೆ ಡಿಕೆಶಿಯದ್ದಾಗಿತ್ತು. ಆದರೆ ಅಸ್ಸಾಂ ಚುನಾವಣೆ ಸಂಬಂಧ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, KC ವೇಣುಗೋಪಾಲ್ ಮತ್ತು ಪ್ರಿಯಾಂಕಾ ಗಾಂಧಿ ಇವರೆಲ್ಲರೂ ಕೂಡ ಚುನಾವಣಾ ವೀಕ್ಷಕರೊಂದಿಗೆ ಸಭೆಯನ್ನು ನಡೆಸಿದರು. ಇನ್ನು ಈ ಸಭೆಯಲ್ಲಿ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಯಾವುದೇ ಚರ್ಚೆ ಕೂಡ ನಡೆದಿಲ್ಲ. ಹಾಗಾಗಿ 2 ದಿನಗಳ ಕಾಲ ದೆಹಲಿಯಲ್ಲೇ ಉಳಿದು ವರಿಷ್ಠರನ್ನ ಭೇಟಿ ಮಾಡೋಕೆ ಡಿಕೆ ಪ್ರಯತ್ನಿಸಿದರು. ಆದರೆ ಶಿವಕುಮಾರ್ರ ಈ ಯತ್ನ ಕೈಗೂಡಿದಂತೆ ಕಂಡು ಬರ್ತಾ ಇಲ್ಲ. ಹೀಗಾಗಿ ಹೋದ ದಾರಿಗೆ ಸುಂಕವಿಲ್ಲ ಅನ್ನೋ ಹಾಗೆ ಡಿಕೆಶಿ ದೆಹಲಿಯಿಂದ ವಾಪಸ್ಸಾಗಿದ್ದಾರೆ. ಹೈಕಮಾಂಡ್ನಿಂದ ಸೂಕ್ತ ಪ್ರತಿಕ್ರಿಯೆ ಸಿಗದೇ ಇದ್ದ ಕಾರಣಕ್ಕೆ ಡಿಕೆಶಿ ಬೇಸರಗೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಆದರೆ ಈ ಬೇಸರವನ್ನ ಎಲ್ಲೂ ಕೂಡ ಡಿಕೆಶಿ ಬಹಿರಂಗವಾಗಿ ತೋರಿಸಿಕೊಳ್ತಾ ಇಲ್ಲ. ದೆಹಲಿ ಭೇಟಿ ಬಗ್ಗೆ ಡಿಸಿಎಂ ಪ್ರಶ್ನೆಗಳು ಎದುರಾದಾಗ ತುಂಬಾ ರಕ್ಷಣಾತ್ಮಕವಾಗಿ ಆನ್ಸರ್ ಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ. ನನ್ನ ಹಾಗೂ ಸಿಎಂ ಸಿದ್ದರಾಮಯ್ಯ ನಡುವೆ ಏನು ಮಾತುಕತೆ ಆಗಿದೆ ಅಂತ ಬಹಿರಂಗವಾಗಿ ಹೇಳೋಕೆ ಸಾಧ್ಯವಿಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ನಾವಿಬ್ಬರು ಕೂಡ ಬದ್ಧ ಅನ್ನುವಂಥ ಹೇಳಿಕೆಯನ್ನ ಡಿಕೆಶಿ ಪುನರುಚ್ಚರಿಸಿದರು. ಇನ್ನು ಅತ್ತ ಸಿಎಂ ಸಿದ್ದರಾಮಯ್ಯ ಕೂಡ ಡಿಕೆಶಿ ದೆಹಲಿ ಭೇಟಿ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ಹೇಳಿದರು. ಅಷ್ಟಕ್ಕೂ ಡಿಕೆಶಿ ದೆಹಲಿ ಭೇಟಿ ಯಶಸ್ವಿಯಾಗದೆ ಇರೋಕೆ ಕಾರಣ ಡಿಕೆಶಿ ದೆಹಲಿ ಭೇಟಿಗೂ ಮುನ್ನ ಸಿದ್ದರಾಮಯ್ಯ ಬಣ ಉರುಳಿಸಿದ ದಾಳವೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಭೇಟಿ ನೀಡ್ತಾರೆ ಅನ್ನೋದನ್ನ ಮೊದಲೇ ಅರಿತಿದ್ದಂಥ ಸಿಎಂ ಸಿದ್ದರಾಮಯ್ಯ ಬಣ ರಾಜಕೀಯ ದಾಳವನ್ನ ಉರುಳಿಸಿತ್ತು. ಅದೇನು ಅಂತ ಕೇಳಿದ್ರೆ, ಡಿಕೆಶಿ ಭೇಟಿಗೂ ಮುನ್ನವೇ ಸಿಎಂ ಸಿದ್ದರಾಮಯ್ಯ ಸೂಚನೆಯಂತೆ ಸಚಿವ KJ ಜಾರ್ಜ್, ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿದರು. ಜೊತೆಗೆ ಸಿದ್ದರಾಮಯ್ಯ ಆಪ್ತ ಸಚಿವ ಜಮೀರ್ ಅಹಮದ್ ಖಾನ್ ಹರಿಯಾಣಕ್ಕೆ ತೆರಳಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ್ರನ್ನ ಭೇಟಿಯಾಗಿ ಒಂದು ಸ್ಪಷ್ಟ ಸಂದೇಶವನ್ನು ನೀಡಿದರು. ಸಿಎಂ ಬಣದ ಈ ಚಾಣಾಕ್ಷ ನಡೆಯೇ ಡಿಸಿಎಂ ಡಿಕೆಶಿ ಸಿಎಂ ಕುರ್ಚಿ ಕನಸಿಗೆ ಚೆಕ್ಮೇಟ್ ಇಟ್ಟಿದೆ ಎನ್ನಲಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಪರಿಣಾಮ ಕಾಂಗ್ರೆಸ್ ಹೈಕಮಾಂಡ್ ಕಾದು ನೋಡೋ ತಂತ್ರಕ್ಕೆ ಮೊರೆ ಹೋಗಿದೆ ಎನ್ನಲಾಗ್ತಾ ಇದೆ. ಅತ್ತ ಯಾವಾಗ ಡಿಕೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ವಿಳಂಬವಾಗ್ತಿದೆಯೋ ಡಿಕೆಶಿ ಸಹೋದರ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಭೇಟಿ ಫಲಪ್ರದವಾಗಲ್ವೋ, ಡಿಕೆಶಿಗೆ ಅಷ್ಟು ಸುಲಭವಾಗಿ ಅಧಿಕಾರ ಹಸ್ತಾಂತರ ಆಗಲ್ಲ ಅನ್ನೋ ಸುಳಿವು ಸಿಕ್ತೋ, ಡಿಕೆ ಶಿವಕುಮಾರ್ ಸೋದರರ ಡಿಕೆ ಸುರೇಶ್ ವ್ಯಾಘ್ರರಾಗಿದ್ದಾರೆ. ಪರೋಕ್ಷವಾಗಿ ವಾಗ್ದಾಳಿ ನಡೆಸುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಮಾತಾಡಿದಂಥ ಮಾಜಿ ಸಂಸದ ಡಿಕೆ ಸುರೇಶ್ ಈಗ ಮಾತು ಕೊಟ್ಟವರೆಲ್ಲ ಉಲ್ಟಾ ಹೊಡಿತಾರೆ, ಯಾರ ಮೇಲೂ ಕೂಡ ನಂಬಿಕೆ ಇಲ್ಲ ಈಗ ಅನ್ನೋ ಮೂಲಕ ಪರೋಕ್ಷವಾಗಿ ಸಮರವನ್ನ ಸಿದ್ದರಾಮಯ್ಯ ವಿರುದ್ಧ ಸಾರಿದ್ರ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ.
ಇನ್ನು ಡಿಕೆಶಿ ಮೊದಲಿನಿಂದಲೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ. ಹಾಗಾಗಿ ಪಕ್ಷಕ್ಕಾಗಿ ಎಲ್ಲವನ್ನ ಕೂಡ ತಾಳ್ಮೆಯಿಂದ ಸಹಿಸಿಕೊಳ್ತಿದ್ದಾರೆ. ಅಧಿಕಾರ ಅನ್ನೋದು ಯಾರಿಗೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಿಎಂ ಸ್ಥಾನ ಅನ್ನೋದು ಸಹ ಅಷ್ಟು ಸುಲಭವಾಗಿ ಒಲಿದು ಬರುವಂತಹ ಹುದ್ದೆ ಅಲ್ಲ. ಹಾಗಾಗಿ ಡಿಕೆಶಿ ಸಹನೆಯಿಂದ ಕಾಯ್ತಿದ್ದಾರೆ ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ ಡಿಕೆ ಸುರೇಶ್. ಇನ್ನು ಡಿಕೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರವಾಗ್ತಿಲ್ಲ ಅನ್ನುವಂಥ ಅಸಮಾಧಾನದ ಜೊತೆಗೆ ಕಾಂಗ್ರೆಸ್ಗೆ ಕೇವಲ ಸಿದ್ದರಾಮಯ್ಯರಿಂದ ಮಾತ್ರ ಮತಗಳು ಬಂದಿಲ್ಲ, ಅದರಲ್ಲಿ ಡಿಕೆಶಿ ಶ್ರಮವೂ ಕೂಡ ಸಾಕಷ್ಟಿದೆ ಅನ್ನೋದನ್ನ ಪರೋಕ್ಷವಾಗಿ ಹೇಳೋ ಕೆಲಸವನ್ನ ಮಾಡಿದ್ರು ಮಾಜಿ ಸಂಸದ ಡಿಕೆ ಸುರೇಶ್. ಈ ಬಗ್ಗೆ ಮಾತಾಡಿದಂಥ ಡಿಕೆ ಸುರೇಶ್ ಆ ವರ್ಗ ಈ ವರ್ಗ ಅಂತಿಲ್ಲ, ಎಲ್ಲಾ ವರ್ಗದ ಮತಗಳು ಕಾಂಗ್ರೆಸ್ಗೆ ಬೇಕು. ಒಬ್ಬ ರಾಜಕಾರಣಿ ಕೆಲವೇ ವರ್ಗದ ಮತಗಳನ್ನು ನಂಬಿಕೊಂಡು ರಾಜಕೀಯ ಮಾಡೋದಕ್ಕಾಗಲ್ಲ. ಒಬ್ಬ ರಾಜಕಾರಣಿಗೆ ಒಕ್ಕಲಿಗ, ಲಿಂಗಾಯತ, ಪರಿಶಿಷ್ಟ ಜಾತಿ ಪಂಗಡ ಹೀಗೆ ಎಲ್ಲಾ ವರ್ಗದವರು ಕೂಡ ವೋಟ್ ಬೇಕು. ಕೇವಲ ಜಾತಿ ಮೇಲೆ ನಡೆಯೋ ರಾಜಕಾರಣದಿಂದ ಅಭಿವೃದ್ಧಿ ಕುಂಠಿತವಾಗುತ್ತೆ. ಡಿಕೆ ಶಿವಕುಮಾರ್ ಯಾವತ್ತೂ ಕೂಡ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆಯೇ ಹೊರತು ವ್ಯಕ್ತಿಗೆ ನಿಷ್ಠರಾಗಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ತನ್ನ ನಿಷ್ಠೆ ಅಂತ ಅವರು ಸಾಕಷ್ಟು ಬಾರಿ ಹೇಳಿದ್ದಾರೆ. ಕೆಲವರು ವ್ಯಕ್ತಿಗೆ ನಿಷ್ಠರಾಗಿರ್ತಾರೆ, ಇನ್ನು ಕೆಲವರು ಅಧಿಕಾರಕ್ಕೋಸ್ಕರನೇ ಇರ್ತಾರೆ ಅನ್ನೋ ಮೂಲಕ ಪರೋಕ್ಷವಾಗಿ ಸಿದ್ದರಾಮಯ್ಯ ಹಾಗೂ ಅವರ ಪರ ಬ್ಯಾಟ್ ಬೀಸ್ತಿರುವಂಥ ಬೆಂಬಲಿಗರಿಗೆ ಡಿಕೆ ಸುರೇಶ್ ನೇರವಾಗಿ ಟಾಂಗ್ ಕೊಟ್ಟರು. ಇನ್ನು ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತಾಡ್ತಿದ್ದಂಥ ಡಿಕೆ ಸುರೇಶ್, ಡಿಕೆ ಶಿವಕುಮಾರ್ ಮೊದಲಿನಿಂದಲೂ ಕೂಡ ಎಲ್ಲ ರೀತಿಯ ನೋವುಗಳನ್ನು, ಕಷ್ಟಗಳನ್ನು ಅನುಭವಿಸಿದ್ದಾರೆ. ಪಕ್ಷ ಅಧಿಕಾರದಲ್ಲಿ ಇರಲಿ ಬಿಡಲಿ ಅವರು ಯಾವತ್ತೂ ಕೂಡ ಪಕ್ಷದ ಜೊತೆ ಗಟ್ಟಿಯಾಗಿ ನಿಂತಿದ್ದಾರೆ. ಇನ್ನು ಅಧಿಕಾರ ಹಸ್ತಾಂತರ ಅನ್ನುವಂಥ ವಿಷಯ ಬಂದಾಗ ಪಂಚಾಯಿತಿ ಚೇರ್ಮನ್ಗಳೇ ಸುಲಭಕ್ಕೆ ಅಧಿಕಾರವನ್ನು ಬಿಡಲ್ಲ. ಮಾಜಿ ಚೇರ್ಮನ್ ಅನ್ನಿಸ್ಕೊಳ್ಳೋಸ್ಕೋಸ್ಕರ 3 ದಿನ ಚೇರ್ಮನ್ ಕುರ್ಚಿಯಲ್ಲಿ ಕೊಡಿ ಸಾಕು ಅಂತಾರೆ. ಆದರೆ ರಾಜಕಾರಣದಲ್ಲಿ ನಂಬಿಕೆ ಅನ್ನೋದು ಮುಖ್ಯ. ಇವೆಲ್ಲವನ್ನ ಕೂಡ ಚಿಕ್ಕಂದಿನಿಂದಲೂ ಕೂಡ ಡಿಕೆ ಶಿವಕುಮಾರ್ ನೋಡ್ಕೊಂಡೇ ಬಂದಿದ್ದಾರೆ ಅನ್ನೋ ಮೂಲಕ ನೇರವಾಗಿ ಹೆಸರು ಹೇಳದೆ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯರಿಗೆ ಕುಟುಕಿದ್ರು ಡಿಕೆಶಿ ಸಹೋದರ. ಇನ್ನು 3 ದಿನ ದೆಹಲಿಯಲ್ಲಿ ಕಾದರೂ ಕೂಡ ಡಿಕೆಶಿ ಭೇಟಿಗೆ ಹೈಕಮಾಂಡ್ ನಾಯಕರು ಸಿಗದೇ ಇರೋದು ಅಧಿಕಾರ ಹಸ್ತಾಂತರ ಅನ್ನುವಂಥ ಚರ್ಚೆಗೆ ಟ್ವಿಸ್ಟ್ ಸಿಗೋ ಹಾಗೆ ಮಾಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, ದೆಹಲಿಯಲ್ಲಿ ಬರೋಬ್ಬರಿ 3 ದಿನ ಕಾದರೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದು ಡಿಸಿಎಂ ಡಿಕೆಶಿಗೆ ಸಾಧ್ಯವಾಗಿಲ್ಲ. ಇದೇ ಈಗ ನಾನಾ ರೀತಿಯ ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ. ಹೈಕಮಾಂಡ್ ನಾಯಕರು ಉದ್ದೇಶಪೂರ್ವಕವಾಗಿ ಡಿಕೆ ಶಿವಕುಮಾರ್ರನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರಾ? ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯರನ್ನ ಬದಲಾಯಿಸೋಕೆ ಹೈಕಮಾಂಡ್ ಮನಸ್ಸು ಮಾಡ್ತಿಲ್ವಾ ಅನ್ನುವಂಥ ಅನುಮಾನಗಳು ಮೂಡೋದು ಸಹಜ. ಜೊತೆಗೆ ಅಧಿಕಾರ ಹಸ್ತಾಂತರ ಅನ್ನುವಂಥ ಚರ್ಚೆ ಬಂದಾಗಲೆಲ್ಲ ಡಿಕೆಶಿ ಪರವಾಗಿ ಅವರ ಬೆಂಬಲಿಗರ ಬ್ಯಾಟ್ ಬೀಸ್ದಾಗಲೆಲ್ಲ ಉದ್ದೇಶಪೂರ್ವಕವಾಗಿ ದಲಿತ ಸಿಎಂ ಅನ್ನೋ ಚರ್ಚೆಯನ್ನು ಮುನ್ನೆಲೆಗೆ ತರಲಾಗ್ತಾ ಇದೆ. ಇನ್ನೂ ಕೂಡ ಡಿಕೆಶಿಗೆ ಚೆಕ್ಮೇಟ್ ಇಡೋಕೆ ಸಿದ್ದರಾಮಯ್ಯ ಬಣ ಹೆಣೆದಿರುವಂಥ ತಂತ್ರನ ಗೊತ್ತಿಲ್ಲ. ಆದರೆ ಹೈಕಮಾಂಡ್ ವರ್ತನೆಯಿಂದ ಡಿಕೆ ಶಿವಕುಮಾರ್ ತಾಳ್ಮೆ ಕಳೆದುಕೊಳ್ತಿದ್ದಾರೆ ಅನ್ನೋದು ಸತ್ಯ. ಎಲ್ಲಿಯವರೆಗೆ ಡಿಕೆ ಶಿವಕುಮಾರ್ ತಾಳ್ಮೆಯಿಂದ ಇರ್ತಾರೆ ಅನ್ನೋದೇ ಈಗಿರುವಂಥ $1 ಮಿಲಿಯನ್ ಪ್ರಶ್ನೆ ಅಂದರೂ ಕೂಡ ತಪ್ಪಾಗಲಾರದು. ಇನ್ನು ಸಿಎಂ ಸ್ಥಾನದ ಆಕಾಂಕ್ಷಿಯಿಂದ 3 ದಿನ ದೆಹಲಿಯಲ್ಲಿದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಬಣ ಚೆಕ್ಮೇಟ್ ಇಟ್ಟಿದೆ. ದೆಹಲಿಯಿಂದ ಡಿಕೆಶಿ ಬರಿಗೈಯಲ್ಲಿ ವಾಪಸ್ಸಾಗಿದ್ದಾರೆ. ಹೈಕಮಾಂಡ್ ವರ್ತನೆಯಿಂದ ಬೇಸರಗೊಂಡಿರೋ ಡಿಕೆ ಶಿವಕುಮಾರ್ ಮುಂದಿನ ನಡೆಯೇನು ಅನ್ನೋದು ಈಗ ಕುತೂಹಲವನ್ನು ಮೂಡಿಸ್ತಾ ಇದೆ.